ಬಿಗ್ ಬಾಸ್ ಸೀಸನ್ 11 ಶುರುವಾಗಿ ಆಲ್ರೆಡಿ ತುಂಬ ದಿನಗಳೇ ಆಗಿದೆ. ಪ್ರತಿ ಸೀಸನ್ನಲ್ಲೂ ಯಾರಾದರೂ ಒಬ್ರು ಕ್ರಶ್ಶು ಅಂತ ಯಾರಿಗಾದರೂ ಇದ್ದೇ ಇರ್ತಿದ್ರು. ಈ ಬಾರಿ ಕ್ರಶ್ಶು ಗಿಶ್ಶು ಅಂತ ಯಾರೂ ಇಲ್ಲ. ಆದರೆ ಹೇಟರ್ಸ್ಗಳು ಮಾತ್ರ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಅದರಲ್ಲೂ ಪಾಪ ಭವ್ಯ ಗೌಡ ಅಂತ ಅಂದರೆ ತುಂಬ ಜನಕ್ಕೆ ಆಗೋದೇ ಇಲ್ಲ. ಆಕೆ ಕೂತ್ರು ತಪ್ಪು, ಆಕೆ ನಿಂತರೂ ತಪ್ಪು, ಆಕೆ ಏನು ಮಾಡಿದ್ರು ತಪ್ಪು ಅಂತ ತಪ್ಪು ಕಂಡು ಹಿಡಿಯೋರ ಸಂಖ್ಯೆ ಹೆಚ್ಚಾಗಿದೆ. ಸೊ ಭವ್ಯಂಗೆ ಒಂದು ಸ್ವಲ್ಪ ಬಿಲ್ಡಪ್ ಕೊಡೋ ರಾಣಿ, ಜೊತೆಗೆ ಓವರ್ ಆ್ಯಕ್ಟಿಂಗ್, ಅದರ ಜೊತೆಗೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡು, ಗಾಂಚಾಲಿ, ದುರಹಂಕಾರ, ಈ ಥರದ್ದು ಎಲ್ಲ ಮಾತುಗಳನ್ನು ಹೇಳೋರೇ ಜಾಸ್ತಿ ಆಗಿದ್ದಾರೆ. ಅದೇನೋ ಗೊತ್ತಿಲ್ಲ, ಭವ್ಯ ಅಂತ ಅಂದರೆ ಇತ್ತೀಚೆಗೆ ಹೇಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಹೇಟರ್ಸ್ಗಳೇ ಜಾಸ್ತಿ ಆಗಿದ್ದಾರೆ. ಕ್ರಶ್ಶು ಅನ್ನೋದಕ್ಕಿಂತ ಹೆಚ್ಚಾಗಿ ಈಕೆಯನ್ನು ಪಾಪ ಜಗಳ ಗಂಟಿನೋ ಅಥವಾ ಇನ್ಯಾವುದೋ ಡ್ರಾಮಾ ಕ್ವೀನು ಅಂತಲೋ ಕರೆಯೋರ ಸಂಖ್ಯೆ ಹೆಚ್ಚಾಗಿದೆ. ಇದೇ ಭವ್ಯ ಗೌಡ ಅವರ ಬಗ್ಗೆ ಅವರ ಮನೆಯವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದನ್ನು ಭವ್ಯ ಹೇಟರ್ಸ್ ಸಿಕ್ಕಾಪಟ್ಟೆ ಶೇರ್ ಮಾಡ್ತಾ ಇದ್ದಾರೆ. ಪಾಪ ಭವ್ಯಗೆ ಭವ್ಯ ಅವರ ಮನೆಯವರ ಸ್ಟೇಟ್ಮೆಂಟೇ ಮುಳುಗಾಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಹಾಗಿದ್ರೆ ಭವ್ಯ ಗೌಡ ತಂದೆ ತಾಯಿ ಅಂಥದ್ದು ಏನು ಹೇಳಿಬಿಟ್ರು? ಭವ್ಯಗೌಡ ಬಗ್ಗೆ ಅವರ ತಂದೆ ತಾಯಿಗೆ ಯಾವ ರೀತಿಯಾದಂಥ ಫೀಲಿಂಗ್ಸ್ ಇದೆ, ಇದೆಲ್ಲವನ್ನ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಭವ್ಯಗೌಡ ಗೀತಾ ಸೀರಿಯಲ್ ಮುಖಾಂತರವಾಗಿ ಅತಿ ಹೆಚ್ಚು ಫೇಮಸ್ ಆದವರು. ಬಹು ವರ್ಷಗಳ ಕಾಲ ಈ ಸೀರಿಯಲ್ ಬಂದಿದ್ದರಿಂದ ಗೀತಾ ಆಗಿಗೆ ಫೇಮಸ್ ಆದವರು. ತುಂಬ ಮನೆಗಳಲ್ಲಿಯೂ ಕೂಡ ಈಗ ಹೀಗೆ ಈಗಲೂ ಭವ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಗೀತಾ ಅಂತಾನೆ ಕರೆಸ್ಕೊಳ್ತಾರೆ. ಆದರೆ ಗೀತಾ ಸೀರಿಯಲಲ್ಲಿ ಇವರನ್ನು ನೋಡಿದವರು, ಇಷ್ಟಪಟ್ಟವರು ಬಿಗ್ ಬಾಸ್ಗೆ ಬಂದ ಮೇಲೆ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂಥದ್ದು ಏನು ಮಾಡಿದ್ದಾರೆ ಭವ್ಯ ಅನ್ನೋದು ತುಂಬ ಜನಕ್ಕೆ ಕ್ಲಾರಿಟಿ ಅನ್ನೋದು ಇಲ್ಲ. ಆದರೆ ಭವ್ಯ ಅಂತ ಅಂದರೆ ಅದು ಎಷ್ಟೋ ಜನಕ್ಕೆ ಆಗಲ್ಲ ಅನ್ನೋದು ಮಾತ್ರ ಗೊತ್ತಿದೆ. ಒಂದು ಕಡೆಯಲ್ಲಿ ಇದಾದರೆ ಇನ್ನೊಂದು ಕಡೆಯಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಜೋಡಿ ಮೋಡಿ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಜೋಡಿ ಬಗ್ಗೆ ಒಂದಷ್ಟು ವೀಡಿಯೋಸ್ಗಳು, ಫೋಟೋಸ್ಗಳು ಓಡಾಡ್ತಾನೆ ಇರುತ್ತೆ. ಇವರಿಬ್ರು ಜೋಡಿ ಆದರೆ ಚೆನ್ನಾಗಿರುತ್ತೆ, ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ, ಲವ್ ಅಲ್ಲಿ ಬಿದ್ದಿದ್ದಾರೆ, ಖಂಡಿತ ಏನೋ ಸಮಥಿಂಗ್ ಇದೆ. ಎಲ್ಲ ಸೀಸನಲ್ಲೂ ಒಂದು ಗುಡ್ ಪೇರ್ ಅನ್ನೋದು ಇದ್ದೇ ಇರ್ತಿತ್ತು. ಈ ಸೀಸನಲ್ಲಿ ಇವರಿಬ್ರೇನೆ ಗುಡ್ ಪೇರ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ತ್ರಿವ್ಯ ಜೋಡಿ ಫೇಮಸ್ ಅಂತ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜಸ್ಗಳು ಕೂಡ ಹುಟ್ಕೊಂಡಿದೆ. ಆದರೆ ಭವ್ಯಗೌಡಗೆ ತ್ರಿವಿಕ್ರಮ್ ಮೇಲೆ ಲವ್ ಇದೆಯೋ ಇಲ್ವೋ ಗೊತ್ತಿಲ್ಲ, ತ್ರಿವಿಕ್ರಮ್ಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಫ್ಯಾಮಿಲಿಗೆ ಇದು ಬೇಸರ ತರಿಸ್ದಂಗೆ ಇದೆ. ಹೌದು, ಭವ್ಯಗೌಡ ಅವರ ತಂದೆ ತಾಯಿ ಮಗಳ ಆಟದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವಳು ಯಾಕಲ್ಲಿ ಹಂಗೆ ಆಡ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಸ್ವಲ್ಪ ಬುದ್ಧಿ ಹೇಳಿ ಅಂತ ಕೇಳ್ಕೊಂಡಿದ್ದಾರೆ. ನಮ್ಮ ಮಗಳು ಆಟ ಆಡ್ತಾ ಇರೋದು ನಮಗೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅಂತ ಸ್ವತಃ ಭವ್ಯಗೌಡ ಅವರ ತಂದೆ ತಾಯಿನೇ ಹೇಳಿಬಿಟ್ಟಿದ್ದಾರಂತೆ. ಹೌದು, ಆಕೆ ನಿಜವಾಗ್ಲೂ ಈ ಥರ ಇಲ್ಲವೇ ಇಲ್ಲ. ಆಕೆ ಮನೆಯಲ್ಲಿ ಇರೋ ರೀತಿಯೇ ಬೇರೆ. ಆದರೆ ಅಲ್ಲಿ ಯಾಕೆ ಹಂಗೆ ಆಡ್ತಿದ್ದಾಳೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅವಳ ನಿಜವಾದ ವ್ಯಕ್ತಿತ್ವವೇ ಬೇರೆ, ಆಕೆ ಮನೆಯಲ್ಲಿ ಇರುವಂಥ ರೀತಿಗೆ ಬೇರೆ. ಆದರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಆಡೋದಕ್ಕೆ ಕಲ್ತಿದ್ದಾಳೆ ಅಂತ ಅವರ ತಂದೆ ತಾಯಿ ಹೇಳಿದ್ದಾರಂತೆ. ಇದನ್ನೆಲ್ಲ ಹೇಳಿರೋದು ನಿರಂಜನ್ ದೇಶಪಾಂಡೆ ಹತ್ರ. ಹೌದು, ನಿರಂಜನ್ ದೇಶಪಾಂಡೆ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಭವ್ಯ ನನ್ನ ಸ್ವಂತ ತಂಗಿ ಇದ್ದ ಹಾಗೇನೆ, ನನಗೂ ಅವ್ರ ಮನೆಗೂ ಒಂದು ಒಳ್ಳೆ ಅವಿನಾಭಾವ ಸಂಬಂಧ ಇದೆ. ಈ ಹಿಂದೆ ಎಲ್ಲ ನಾವು ಅವ್ರ ಮನೆಗೆ ಹೋಗ್ತಿದ್ವಿ, ಅವ್ರು ನಮ್ಮನ್ನು ಮೀಟ್ ಆಗ್ತಾ ಇದ್ರು. ಬಿಗ್ ಬಾಸ್ ಮನೆಗೆ ಭವ್ಯ ಹೋದ್ಮೇಲೆ ಭವ್ಯ ಅವರ ತಂದೆ ತಾಯಿ ನನಗೆ ಕಾಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಅವರ ತಂದೆ ತಾಯಿ ಕೇಳಿದೆ, ಭವ್ಯ ಆಟ ಆಡ್ತಾ ಇರೋದ್ರ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ ಅಂತ. ಆಗ ಅವರ ತಂದೆ ತಾಯಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಗಳು ಒಂದು ಸ್ವಲ್ಪನೂ ಚೆನ್ನಾಗಿ ಆಟ ಆಡ್ತಾ ಇಲ್ಲ, ಅಲ್ಲಿ ಗುಂಪಲ್ಲಿ ಗೋವಿಂದ ಆಗಿದ್ದಾಳೆ, ಯಾವುದೋ ಒಂದು ಟೀಮ್ ಜೊತೆಗೆ ಸೇರ್ಕೊಂಡಿದ್ದಾಳೆ, ಒಂದಿಬ್ರು ಜೊತೆ ಸೇರ್ಕೊಂಡು ಹೆಸರನ್ನ ಹಾಳು ಮಾಡ್ಕೊಳ್ತಾ ಇದ್ದಾಳೆ. ಅವಳು ಆಟ ಆಡ್ತೋ ರೀತಿಯಲ್ಲಿ ನಮಗೊಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ದಯವಿಟ್ಟು ಅವಳಿಗೆ ಬುದ್ಧಿ ಹೇಳಿ, ಫೋನ್ ಮಾಡಿ ಬುದ್ಧಿ ಹೇಳೋ ಅವಕಾಶ ಇದ್ದರೆ ನೀನೇ ಬುದ್ಧಿ ಹೇಳಬೇಕು. ನಮಗೆ ಈ ಆಟಗಳನ್ನು ನೋಡೋದಕ್ಕೆ ಆಗ್ತಾನೇ ಇಲ್ಲ. ಮನೇಲಿ ಇದ್ದ ರೀತಿಯಲ್ಲೇ ಆಕೆ ಇದ್ದಿದ್ರೆ ನಿಜವಾಗ್ಲೂ ಗೆಲ್ತಾ ಇದ್ಲು. ಆದರೆ ಅಲ್ಲಿ ಹೋಗಿ ಅದು ಯಾಕೆ ಹಂಗೆ ಆಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಭವ್ಯಗೌಡ ಅವರ ತಂದೆ ತಾಯಿ ನಿರಂಜನ್ ದೇಶಪಾಂಡೆ ಹತ್ರ ಹೇಳಿದ್ದಾರಂತೆ. ನಿರಂಜನ್ ದೇಶಪಾಂಡೆ ಇದನ್ನು ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದಾರೆ. ಭವ್ಯಗೌಡ ಆಟ ಆಡ್ತಾ ಇರೋದು ಅವರ ತಂದೆ ತಾಯಿಗೆ ಇಷ್ಟ ಆಗ್ತಾ ಇಲ್ಲ, ಅವ್ರು ಬೇಸರವನ್ನು ವ್ಯಕ್ತಪಡಿಸಿದ್ರು. ಅದ್ಯಾಕೆ ಭವ್ಯ ಹಂಗೆ ಆಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಒಂದು ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದಾರೆ. ಈ ವಿಡಿಯೋ ಇದೀಗ ಭವ್ಯ ಹೇಟರ್ಸಿಗೆ ಒಂದು ರೀತಿಯಾಗಿ ವರದಾನ ಆಗಿಬಿಟ್ಟಿದೆ. ಇದೇ ವಿಡಿಯೋವನ್ನು ಇಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ. ಸ್ವತಃ ತಂದೆ ತಾಯಿಗೆ ಮಗಳು ಆಟ ಇಷ್ಟ ಆಗ್ತಿಲ್ಲ ಅಂತಂದಮೇಲೆ ಇನ್ನು ನಮಗೆ ನಿಮಗೆಲ್ಲ ಎಲ್ಲಿ ಇಷ್ಟ ಆಗತ್ತೆ. ಈಕೆ ಡ್ರಾಮಾ ಕ್ವೀನ್ ಅನ್ನೋದನ್ನು ನಾವು ಮೊದಲೇ ಹೇಳಿದ್ವಿ, ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾಳೆ ಅನ್ನೋದನ್ನು ಮೊದಲೇ ಹೇಳಿದ್ವಿ. ಅದನ್ನು ಅವರ ತಂದೆ ತಾಯಿ ಕೂಡ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಹಿಂಗಿರಲ್ಲ, ಬಿಗ್ ಬಾಸ್ ಮನೇಲಿ ಹಿಂಗಿರ್ತಾಳೆ ಅಂತ ಅಂದರೆ ಡ್ರಾಮಾ ಮಾಡದೆ ಇನ್ನೇನು ಮಾಡ್ತಾ ಇದ್ದಾಳೆ, ಫಸ್ಟ್ ಇವಳನ್ನ ಹೊರಗಡೆ ಹಾಕಿ ಅಂತ ಭವ್ಯಗೌಡ ಅವರ
ಹೇಟರ್ಸ್ ಸಿಕ್ಕಾಬಟ್ಟೆ ವಿಡಿಯೋಸ್ಗಳನ್ನು ಮಾಡಿಬಿಡ್ತಾ ಇದ್ದಾರೆ. ನಿಜವಾಗ್ಲೂ ಭವ್ಯಗೌಡ ಲವ್ವರ್ಸಿಗೆ ಇದು ಬೇಸರ ಆಗಿದೆ. ಪಾಪ ತಂದೆ ತಾಯಿನೇ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ಇದು ಡ್ಯಾಮೇಜ್ ಆಗದೆ ಇನ್ನೇನಾಗತ್ತೆ. ನಾವು ಹೆಂಗೋ ಭವ್ಯಂಗೆ ಸಪೋರ್ಟ್ ಮಾಡ್ಕೊಂಡಿದ್ವಿ. ಈಗ ಅವರ ತಂದೆ ತಾಯಿಗೆ ಹೇಳಿರುವಂಥ ಒಂದು ವಿಡಿಯೋವನ್ನು ನಿರಂಜನ್ ಹೇಳಿರೋದ್ರಿಂದ ಭವ್ಯ ಅವರ ಗೆಲುವಿಗೆ ಅದು ಮುಳು ಆಗ್ಬೋದು. ಭವ್ಯ ಅವರಿಗೆ ಹಿನ್ನಡೆ ಆಗಬಹುದು. ಗೊತ್ತಿದ್ದು ಯಾಕೆ ಈ ಥರದ ವಿಡಿಯೋಸ್ಗಳನ್ನು ಮಾಡ್ತೀರಾ ಅಂತ ನಿರಂಜನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಕೂಡ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ರೆ ನಿಮಗೂ ಯಾರಾದರೂ ಹೊರಗಡೆ ಹೀಗೆ ಮಾಡಿದರೆ ಆಗ್ತಿತ್ತಾ? ನಾವು ಹೇಗೋ ಭವ್ಯ ಅವರಿಗೆ ವೋಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಭವ್ಯ ಅವರನ್ನು ಗೆಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಆಲ್ರೆಡಿ ಭವ್ಯನ ಕಂಡ್ರೆ ಆಗದಿದ್ದವರು ಭವ್ಯ ಹೇಟರ್ಸು ತುಂಬ ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗೆ ಅವ್ರ ಆಟ ಇಷ್ಟ ಇಲ್ಲ ಅಂತ ನೀವು ಹೇಳಿರುವಂಥ ಮಾತು ಈಗ ಎಲ್ಲಿಂದ ಎಲ್ಲಿಗೋ ಹೋಗಿ ನಿಲ್ಲತ್ತೆ. ನೀವೆಲ್ಲ ಈ ಥರ ಮಾಡ್ತಾ ಇರೋದ್ರಿಂದ ಭವ್ಯನಿಗೆ ಹಿನ್ನಡೆ ಆಗ್ತಾ ಇದೆ ಅಂತ ಕೆಲವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಭವ್ಯ ಯಾವತ್ತೂ ಹೊರಗೆ ಬರಬೇಕಿತ್ತು, ಇಲ್ಲಿವರೆಗೂ ಉಳ್ಕೊಂಡಿದ್ದೇ ಹೇಗೋ, ತ್ರಿವಿಕ್ರಮ್ ಜೊತೆಗೆ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಇವರಿಬ್ರು ಜೋಡಿ ಮೋಡಿ ಮಾಡುತ್ತೆ ಅಂತ ಬಿಗ್ ಬಾಸ್ ಬಿಟ್ಕೊಂಡಿದ್ದಾರೆ. ಬಿಟ್ರೆ ಇನ್ನಿಲ್ಲ ಅಂತಂದಿದ್ರೆ ಯಾವತ್ತೂ ಹೊರಗಡೆ ಕಳಿಸ್ತಾ ಇದ್ರು. ಫೈನಲಿ ಅವ್ರ ತಂದೆ ತಾಯಿ ಬಾಯಿಯಿಂದಲೇ ಸತ್ಯ ಬಂದಿದೆ ಅಂತ ಇದನ್ನು ಸಿಕ್ಕಾಬಟ್ಟೆ ಶೇರ್ ಮಾಡ್ತಾ ಇದ್ದಾರೆ. ಭವ್ಯ ಅವರ ಸೋಲು ಏನಾದರೂ ಆದರೆ ಅದಕ್ಕೆ ಅವರ ತಂದೆ ತಾಯಿಯ ಸ್ಟೇಟ್ಮೆಂಟ್ ಮತ್ತು ನಿರಂಜನ್ ಅವರ ಸ್ಟೇಟ್ಮೆಂಟೇ ಕಾರಣ ಅನ್ನೋದು ಭವ್ಯ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತಿದ್ದಾರೋ ಚೆನ್ನಾಗಿ ಆಡ್ತಾ ಇಲ್ವೋ, ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗೆ ಇದ್ದಂಥ ಭವ್ಯಗೆ ಈಗ ಓಡಾಡ್ತಾ ಇರುವಂಥ ಸ್ಟೇಟ್ಮೆಂಟಿಂದ ಒಂದು ಸ್ವಲ್ಪ ಮಟ್ಟಿಗಾದರೂ ಹಿನ್ನಡೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.